ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಧೂಳು ಬೀಸಿರುವಂಥ ಶೋ ಅಂದರೆ ಅದು ಬಿಗ್ ಬಾಸ್ 12 ಅಂತಲೇ ಹೇಳ್ಬೋದು. ಕಳೆದ ಬಾರಿ 11ರ ವಿಜೇತರಾಗಿರ್ತಕ್ಕಂಥ ಹನುಮಂತು ಅವ್ರು ನಮ್ಮ ಜೊತೆ ಇದ್ದಾರೆ. ಅವ್ರು ಮಾತನಾಡ್ಸೋಣ ಈ ಬಾರಿ ನಡೆದಿರ್ತಕ್ಕಂಥ ರಿಯಾಲಿಟಿ ಶೋ ಬಗ್ಗೆ ಅವ್ರು ಏನು ಹೇಳ್ತಾರೆ ಅಂತೇಳಿ. ಈ ಬಾರಿ ಬಿಗ್ ಬಾಸ್ 12 ನೋಡಿರ್ಬೋದು. ಯಾರ್ದೆಲ್ಲ ಕ್ರೇಜ್ ಇದೆ, ನೀವು ನೋಡಿದ್ರ ಬಿಗ್ ಬಾಸ್ ಅಂತ? ನಾನು ಆವಾಗವಾಗ ನೋಡಿನಣ್ಣ. ಈಗ ಸೋಷಿಯಲ್ ಮೀಡಿಯಾದಾಗ ಅಂಕರ ನಮ್ಮ ಗಿಲ್ಲಿ ಅಣ್ಣಂದ ಫುಲ್ ಹವಾ ಐತಿ. ಹಾಗಾಗಿ ಗಿಲ್ಲಿ ಅಣ್ಣ ಗೆಲ್ತಾನ. ಅಷ್ಟ. ಸುಮಾರು 37 ಕೋಟಿ ಓಟ್ ಬಂದಿದೆ. ಯಾರಿಗೆ ಬಂದಿರಬಹುದು ಅನ್ಸುತ್ತೆ? ಯಾರಿಗೆ ಬಂದಿರ್ಬೋದು, ಈ ಗಿಲ್ಲಿ ಅಣ್ಣಗೆ ಬಂದಿರ್ತಾವ. ಮತ್ತೆ ಯಾರಿಗೆ ಬಂದಿರಂಗಿಲ್ಲ. ಅಷ್ಟು ಓಟ್ ಬೀಳ್ಬೇಕಂದ್ರೆ ಗಿಲ್ಲಿ ಅಣ್ಣ ಮತ್ತೆ ಈ ಕಾವ್ಯ ರಕ್ಷಿತಾ ರಘು ಬಿದ್ದಿರ್ತಾವ. ಅವ್ರಿಗೆ ಗಿಲ್ಲಿ ಅಣ್ಣ ಅಷ್ಟ ಇಲ್ರಿ. ಯಾಕಂದ್ರೆ ಈಗ ಸೋಷಿಯಲ್ ಮೀಡಿಯಾದಾಗ ಇರೋದ ಗಿಲ್ಲಿ ಅಣ್ಣಂದು ಫುಲ್ ಹವಾ ಐತಿ. ಹಂಗಾಗಿ ಅಣ್ಣಗೆ ಹಾಕಿರ್ತಾರೆ ಇಡೀ ಕರ್ನಾಟಕ ಜನತೆ. ನಾವು ಕೂಡ ಗಿಲ್ಲಿ ಅಣ್ಣಗೆ ಸಪೋರ್ಟ್ ಮಾಡೀವಿ. ನಾವು ಕೂಡ ಓಟ್ ಹಾಕಿವಿ. ಧನ್ಯವಾದಗಳು. ನಿಮ್ಮ ಶೋದೊಳಗಡೆ ನೀವು ಏನಾದ್ರು ಯಾರ್ಯಾರು ಟಾಂಗ್ ಕೊಡ್ಬೇಕಂತ ಹೇಳಿದ್ರೆ ಹಾಡುಗಳ ಮೂಲಕ ಕೊಡ್ತಿದ್ರಿ. ಈ ಗಿಲ್ಲಿ ಡೈಲಾಗ್ಗಳ ಮೂಲಕ ಕೊಡ್ತಾನೆ. ಗಿಲ್ಲಿಯಣ್ಣ ಮಾತು ಕಲ್ತಾನ್ರಿ, ಮಾತಿಂದ ಕೊಟ್ಟಾನ. ನಾ ಹಾಡು ಕಲ್ತಿದ್ದೆ, ಹಾಡಿಂದ ಕೊಟ್ಟಿನಿ. ಹಂಗಾಗಿ ಶೋ ಯಾವ್ಯಾವ ಥರ ಇರುತ್ತೆ ಆ ಥರ ನಡೀತಿರ್ತೈತ್ರಿ. ಹಂಗಾಗಿ ಈ ಸಲ ಗಿಲ್ಲಿಯಣ್ಣಂದ ಜಾಸ್ತಿ ಕ್ರೇಜ್ ಐತಿರಿ. ಹಂಗಾಗಿ ಅಣ್ಣನ ಗೆಲ್ತಾನ. ಅವ್ನು ಚೆನ್ನಾಗಿ ಆಟ ಆಡ್ಯಾನ, ಚೆನ್ನಾಗಿ ಮಾತಾಡ್ಯಾನ. ಎಲ್ಲಿ ಮಾತಾಡೋದ ಎಲ್ಲರಿಗೂ ಮಾತಾಡಿ ಸ್ವಿಚ್ ಆಫ್ ಮಾಡ್ಯಾನ. ಹಂಗಾಗಿ ಅಣ್ಣನ ಗೆಲ್ತಾನೆ. ಈಗ ಬಿಗ್ ಬಾಸ್ ವಿನ್ನರ್ನ ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ ಭಿನ್ನಾಭಿಪ್ರಾಯ ನಡೆಯುತ್ತೆ, ಭೇದ ಭಾವ ಮಾಡ್ತಾರೆ. ಅಲ್ಲೇನಾದರೂ ಸ್ವಲ್ಪ ಗೊಂದಲ ಆಗುತ್ತೆ ಅಂತ ಹೇಳ್ತಾರೆ ಕೆಲವೊಂದು ಕಡೆ. ಹಂಗಾಗುತ್ತಾ ಅಂತ? ಇಲ್ರಿ, ಹಂಗೇನಿಲ್ರಿ. ಅವರು ಭೇದ ಭಾವ ಏನು ಮಾಡಲ್ಲ. ಎಲ್ಲ ಕಲಾವಿದರಿಗೂ ಒಂದೇ ಥರ ನೋಡ್ತಾರ. ಈ ಫೈನಲಿಗೆ ಅಂದ್ರೆ ಓಟ್ ಯಾರಿಗೆ ಬೀಳ್ತಾವೋ ಅವ್ರಿಗೆ ಪಕ್ಕ ಕೊಟ್ಟೆ ಕೊಡ್ತಾರ. ಆ ಥರ ಏನು ಮಾಡಲ್ಲ. ಅಂದರೆ ನೀವಿದ್ದಂಥ ಸಂದರ್ಭದಲ್ಲಿ 5 ಕೋಟಿ ಓಟ್ ಹಾಕಿದ್ರು, ಈಗ 37 ಕೋಟಿ ಓಟ್ ಹಾಕಿದ್ದಾರೆ. ಕೆಲವೊಂದು ಗಲ್ಲಿಗಳಲ್ಲೂ ಕೂಡ ಗಿಲ್ಲಿದೆ ಬ್ಯಾನರ್ ಹಾಕಿ ವಿಜೃಂಭಿಸ್ತಾ ಇದ್ದಾರೆ. ಪಕ್ಕ ಗಿಲ್ಲಿನ ಗೆಲ್ತಾನ ಅಂತ? ನೋಡ್ರಿ, ಗೆಲ್ತಾನ್ರಿ. ಯಾಕಂದ್ರೆ ಈಗ ಬರ್ತಾ ಬಿಗ್ ಬಾಸ್ ಶೋ ಜಾಸ್ತಿ ಮಂದಿ ನೋಡಾಕತ್ತಿದ್ರಿಂದ, ಈ ಸಲ ಇನ್ನೂ ಜಾಸ್ತಿ ನೋಡಾಕತ್ತಿದ್ರಿಂದ ಬಿಗ್ ಬಾಸಿಗೆ ಹೆಚ್ಚಿಗೆ ಓಟ್ ಬಿದ್ದವು. ಹಂಗಾಗಿ ಅಣ್ಣನ ಗೆಲ್ತಾನ್ರಿ. ಈಗ ಗಿಲ್ಲಿ ನಟಂದು ನಿಮ್ಮದು ಯಾವ ಥರ ಸಂಬಂಧ, ಯಾವ ಥರ ಸ್ನೇಹ ಅಂತ? ನಾನು ಅಣ್ಣ ಒಂದು 2-3 ಕಾರ್ಯಕ್ರಮ ಮಾಡೀವಿ ಜಿದಾಗ. ಮತ್ತು ಭರ್ಜರಿ ಬ್ಯಾಚುಲರ್ ಮತ್ತು ಕಾಮಿಡಿ ಕಲಾಡಿ ಶೋನು ಮಾಡೀವಿ. ಹಂಗಾಗಿ ಒಳ್ಳೆ ಕಲಾವಿದ, ಒಳ್ಳೆ ಶಾಣೆ ಅದಾನ್ರಿ ಜಗ್ಗ. ಇನ್ನೂ 6 ಜನ ಮನೆ ಒಳಗಡೆ ಇದ್ದಾರೆ. ಅವ್ರಿಗೇನೆಲ್ಲ ವಿಶ್ ಮಾಡ್ತೀರಿ ನೀವು? ಅವರಿಗೆಲ್ಲ ಒಳ್ಳೇದಾಗಲಿ. ಯಾರು ಸೋತೀರಿ ಅಂತೇಳಿ ನಾವು ಅಲ್ಲಿ ಬೇಜಾರು ಮಾಡ್ಕೋಬೇಡ್ರಿ. ಈಗ ಎಲ್ಲೂ ಸೋಲು ಎಲ್ಲರಿಗೆ ಇದ್ದಿದ್ದ. ಇವತ್ತು ಸೋತೀನಿ ಅಂಥೇಳಿ ಯಾರಿಗೆ ಕುಗ್ಗಕ್ಕೆ ಹೋಗ್ಬೇಡ್ರಿ. ಅಲ್ಲಿ ಮಟ್ಟ ಹೋಗಿರೋದ ಎಲ್ಲರಿಗೂ ಒಂದು ಸಂತೋಷದ ವಿಷಯ. ಯಾಕಂದ್ರೆ ನಾನು ಅಲ್ಲಿ ಮಟ್ಟ ಹೋಗಿ ಬಂದೀನಿ. ನನಗೆ ಅಲ್ಲಿದ ಖುಷಿ ಏನನ್ನೋದು ಗೊತ್ತ್ರಿ. ಯಾಕಂದ್ರೆ ನಾನು ಸೋತ್ರು ಬೇಜಾರು ಮಾಡ್ಕೊತಿದ್ದಿಲ್ಲ. ಯಾಕಂದ್ರೆ ನಮ್ಮ ಸುದೀಪ್ ಸರಿಗೆ ಅಲ್ಲಿ ಮಟ್ಟ ಹೋಗಿ ಅವ್ರ ಎದುರುಗಡೆ ನಿಂತು ಮಾತಾಡಿ ಎಲ್ಲ ನಮಗೆ ಕುಂದಿರ್ಸಿ ಎಲ್ಲ ಎಷ್ಟು ಚೆನ್ನಾಗಿ ಮಾತಾಡ್ಸ್ತಾರ. ಅಂಥ ಭಾಗ್ಯ ನಮಗೆ ಸಿಕ್ಕದ. ಹಂಗಾಗಿ ಯಾರು ಬೇಜಾರು ಮಾಡ್ಕೋಬೇಡ್ರಿ. ಎಲ್ಲ ಹೊರಗೆ ಬಂದಿದ್ದಾಗ ನಿಮಗೆಲ್ಲರಿಗೂ ಒಳ್ಳೇದಾಗತ್ತೆ. ನಿಮ್ದು ಆದಷ್ಟು ಅಭಿಮಾನಿಗಳದಾರ. ನಿಮ್ಗೆ ಯಾರು ಕೈ ಬಿಡಲ್ಲ. ಎಲ್ಲರೂ ಒಳ್ಳೆ ರೀತಿಯಿಂದ ಇರ್ರಿ. ಯಾರು ಬೇಜಾರು ಮಾಡ್ಕೋಬೇಡ್ರಿ. ಎಲ್ಲರಿಗೂ ಒಳ್ಳೇದಾಗಲಿ. ಧನ್ಯವಾದಗಳು. ನಮಸ್ಕಾರ. ಇವತ್ತು ನನ್ನ ಹುಡ್ಕೊಂಡು ಫಸ್ಟ್ ನ್ಯೂಸ್ ಕೊನೆಯದಾಗಿ ಇವತ್ತು ಸಂಜೆ ಸುದೀಪ್ ಅವರು ಯಾರ ಕೈ ಎತ್ತಬಹುದು ಅಂತ, ವಿನ್ನರ್ನ ಯಾರು ಮಾಡ್ಬೋದು ಅಂತ, ಯಾರ ಕೈ ಎತ್ತಬಹುದು? ನಿಮ್ಮ ಕೈ ಎತ್ತಿದ್ರು? ಗಿಲ್ಲಿ ಅಣ್ಣಂದ ಎತ್ತಾರ. ಯಾವ ಥರ ಇರುತ್ತಲ್ಲಿ ಕೈ ಎತ್ತ ಮುಂದೆ ಅನುಭವ ಯಾವ ಥರ ಇರುತ್ತೆ ನಿಮ್ಗೆ? ಯಾವ ಥರ ಆಗುತ್ತೆ? ಟಕ್ 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 ಖುಷಿ ಇರ್ತೈತ್ರಿ. ಸ್ವಲ್ಪ ಹೆದರಿಕೆನೂ ಇರುತ್ತೆ. ಯಾರ ಕೈ ಎತ್ತಾರ ಯಾರ ಕೈ ಇಲ್ಲ ಅಂತೇಳಿ. ಸ್ವಲ್ಪ ಎದ್ಯಾಗ ಸ್ವಲ್ಪ ಒಂಥರ ಡವ 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 ಇರ್ತೈತ್ರಿ. ಇದಿಷ್ಟು ಅಂದರೆ ಹಳ್ಳಿ ಹೈದ ಹನುಮಂತನ ಮಾತು. ಕ್ಯಾಮ್ರಾಮನ್ ನಿಂಗಪ್ಪ ಜೊತೆ ಶಿವಮಡಿವಾಳರ್, ನ್ಯೂಸ್ ಫಸ್ಟ್ ಹಾವೇರಿ.